ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಬಹಳ ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ ಮತ್ತು ಈ ಕೂಟಕ್ಕೆ ನಾನು ಆಹ್ವಾನಿಸುವಂತವನಾಗಿರ್ತೇನೆ. 200 ವರ್ಷದ ಈ ಒಂದು ಸಂತೋಷದ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡಿ ಬರ್ಲಿಕ್ಕೆ ಆಗುವಂತೆ, ಈ ಕೂಟಗಳನ್ನ ನಡೆಸಲಿಕ್ಕೆ ಆಗುವಂತೆ ಕರ್ತನು ಕೃಪೆಯನ್ನು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಈ ಸಂದರ್ಭದಲ್ಲಿ ನನಗೆ ಕೊಡಲ್ಪಟ್ಟಿರುವಂತಹ ವಿಷಯ ಯಾವುದಂದ್ರೆ ದಿ ಯೂನಿಟಿ ಆಫ್ ದಿ ಚರ್ಚ್. ಸಭೆಯಲ್ಲಿ ಇರಬೇಕಾದಂತ ಐಕ್ಯತೆ ಮತ್ತು ಅನ್ಯೋನ್ಯತೆ ಎಂಬಂತ ವಿಷಯದಲ್ಲಿ ಇವತ್ತು ನಾನು ದೇವರ ವಾಕ್ಯವನ್ನು ಹಂಚುವಂತವನು ಆಗಿರ್ತೇನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಏನಂದ್ರೆ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತೇವೆ. ಅದನ್ನ ನಾನು ಸತ್ಯವೇದದಿಂದಲೂ ಕೂಡ ನಾನು ಅದನ್ನ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಎಫೆಸ 4ನೇ ಅಧ್ಯಾಯ ಮೊದಲಿನ 3 ವಚನಗಳು. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕುಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಇದ್ದು ಪವಿತ್ರಾತ್ಮನಿಂದ ಉಂಟಾದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಈ ಭಾಗ ಇದು ಹೆಚ್ಚು ಕಡಿಮೆ 6 ವಚನಗಳವರೆಗೆ ಇದು ಮುಂದುವರಿಯುತ್ತದೆ. ಈ ವಚನ ಅದನ್ನ ಹಾಗೆ ನಾನು ಓದ್ತೇನೆ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಒಬ್ಬನೇ ಕರ್ತನು ಒಬ್ಬನೇ, ಭರವಸೆಯೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದ ಭಾಗವನ್ನ ಈಗ ತಾನೇ ನಾನು ನಿಮ್ಮ ಮುಂದೆ ಓದ್ತಾ ಬಂದೆ. ಈಗ ಬಹಳ ಗಂಭೀರವಾದಂತಹ ಒಂದು ವಿಷಯ ಏನಂತಂದ್ರೆ, ವಾಕ್ಯ ಹೀಗೆ ಪ್ರಾರಂಭವಾಗ್ತದೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತೇವೆ. ನೋಡಿ, ಇವತ್ತು ಈ ದೇವರು ಯಾರನ್ನು ಕರೆದಿದ್ದಾನೆ? ಆತನು ಗಣನೆಗೆ ಬಾರದವರ ಅಂತ ನಮ್ಮನ್ನ, ಮಣ್ಣು ಧೂಳಿ ಆಗಿರುವಂತ ನಮ್ಮನ್ನ, ಪಾಪ ಅಪರಾಧದಲ್ಲಿ ಸತ್ತವರಾದಂತ ನಮ್ಮನ್ನ ದೇವರು ಕರೆದಿದ್ದಾನೆ ಎಂಬುದಾಗಿ ಓದುವಾಗ ನಮಗೆ ಎಷ್ಟೋ ಸಂತೋಷ, ಎಷ್ಟೋ ಆನಂದ ಇದು ಆಗುವಂಥದ್ದಾಗಿದೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯಾರಾದ್ರೂ ಬಂದು, ನೋಡ್ರಿ ಬ್ರದರ್, ನಿಮ್ಮ CM ಸಿದ್ದರಾಮಯ್ಯ ಅವರು ನಿಮ್ಮನ್ನ ಕರೀತಾ ಇದ್ದಾರೆ, ದಯಮಾಡಿ ಬನ್ರಿ ಅಂತ ಒಂದು ವೇಳೆ ಹೇಳಿದ್ರೆ ನಾವು ಸ್ವಲ್ಪ ಗಾಬರಿ ಆಗ್ಬಿಡ್ತೇವೆ, ಸಂತೋಷ ಪಡ್ತೇವೆ. ಆಮೇಲೆ ಹೋಗಿ ಅವ್ರನ್ನ ನೋಡಿ ಕಾಣಿ, ಇಷ್ಟು ಗಂಟೆಗೆ ನೋಡ್ರಿ ಎಂಬುದಾಗಿ ಹೇಳಿದ್ರೆ ಇನ್ನೂ ಸಂತೋಷವಾಗಿ ನಾವು ಹೋಗ್ತೇವೆ, ಅವ್ರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೇವೆ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ತಂದೆಯಾದಂತ ದೇವರು ನಮ್ಮನ್ನ ಆತನು ಕರೆದಿದ್ದಾನೆ, ನಮ್ಮನ್ನು ಯೋಗ್ಯರೆಂಬುದಾಗಿ ಆತನು ಎಣಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ನಮ್ಮ ಕರ್ತನು ಕರೆದಿದ್ದಾನೆ ಎಂಬುದಾಗಿ ಹೇಳುವಾಗ ಆತನ ಮುಂದೆ ನಿಲ್ಲಕ್ಕೆ ನಮಗೆ ಯಾವ ಯೋಗ್ಯತೆ ಇಲ್ಲ. ಆದ್ರೂ ಕೂಡ ಇವತ್ತು ಆತನ ಮುಂದೆ ನಿಲ್ಲುವಂತ ಕೃಪೆ, ಇವತ್ತು ನಾವು ಆತನ ಕೃಪೆಯಿಂದ ಆತನ ಎದುರಿನಲ್ಲಿ ನಾವು ಕುಳಿತಿದ್ದೇವೆ ಮತ್ತು ನಿಂತಿದ್ದೇವೆ. ಈ ಸಂದರ್ಭದಲ್ಲಿ ನಾನು ನನ್ನ ಈ ವಾಕ್ಯವನ್ನು ಮುಂದುವರಿಸ್ತೇನೆ. ದೇವರು ಯಾತಕ್ಕೋಸ್ಕರವಾಗಿ ನಮ್ಮನ್ನ ಕರೆದ ಎಂಬಂತ ವಿಷಯವನ್ನು ನಾವು ಸ್ವಲ್ಪ ಯೋಚನೆ ಮಾಡುವುದಾದ್ರೆ, ದೇವರು ಮೊಟ್ಟ ಮೊದಲೇದಾಗಿ ನಮ್ಮನ್ನ ಕರೆದಂತ ಉದ್ದೇಶವೇನೆಂದ್ರೆ, ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ನಾವು ದೇವರ ಮಕ್ಕಳಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದು ಬಿಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ನಮ್ಮನ್ನು ಕರೆದಂತ ಉದ್ದೇಶ ಹೌದು, ನಾವು ರಕ್ಷಣೆ ಹೊಂದಬೇಕು. ನಾವು ಪಾಪ ಅಪರಾಧಗಳಲ್ಲಿ ಸತ್ತು ಹೋದಂಥವರು ನಾವಾಗಿದ್ದೆವು. ದೇವರಿಂದ ನಾವು ದೂರ ಹೊರಟು ಹೋಗಿದಂಥವರು ನಾವಾಗಿದ್ದೆವು. ಆದ್ರೆ ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ತಂದೆಯಾದಂತಹ ದೇವರ ಮುಖಾಂತರವಾಗಿ ಆತನು ನಮ್ಮನ್ನು ಆತನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ. ಆತನ ನಾಮಕ್ಕೆ
ಸ್ತೋತ್ರವಾಗಲಿ. ಹೌದು, ಮೊದಲನೇದಾಗಿ ದೇವರ ಕರೆ, ನಾವೆಲ್ಲರೂ ರಕ್ಷಣೆ ಹೊಂದಬೇಕು. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾವೆಲ್ಲರೂ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗುವ ಹಾಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ನಾವು ಕ್ಲುಪ್ತವಾಗಿ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರಲ್ಲಿ ನಾವು ಓದುವಂತವರು ನಾವಾಗಿದ್ದೇವೆ. ಎರಡನೇದಾಗಿ ದೇವರು ನಮ್ಮನ್ನು ಯಾತಕ್ಕಾಗಿ ನಮ್ಮನ್ನು ಕರೆದ ಎಂಬುದಾಗಿ ನಾವು ನೋಡುವಾಗ, ದೇವರು ನಮ್ಮನ್ನು ಕರೆದದ್ದು ಯಾಕೆ ಅಂದ್ರೆ, ನಾವು ಸತ್ಯದ ಪರಿಜ್ಞಾನವನ್ನ ಹೊಂದುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಸತ್ಯದ ಪರಿಜ್ಞಾನ, ಸತ್ಯ, ಆ ಸತ್ಯ ಯಾವುದಂದ್ರೆ ದೇವರ ವಾಕ್ಯ ಸತ್ಯ, ಪರಿಶುದ್ಧಾತ್ಮನು ಸತ್ಯ, ಮತ್ತು ಮತ್ತು ದೇವರ ವಾಕ್ಯ ಸತ್ಯ, ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಬಹಳ ವಿಶೇಷವಾದಂತಹ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. ಸತ್ಯದ ಪರಿಜ್ಞಾನವನ್ನು ಹೊಂದುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಆತನು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಮೂರನೇದಾಗಿ ದೇವರು ನಮ್ಮನ್ನು ಯಾತಕ್ಕೆ ಕರೆದಿದ್ದಾನೆ ಅಂತ ನಾವು ನೋಡುವಾಗ, ನಮ್ಮನ್ನು ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ನಾವು ನಿತ್ಯ ಜೀವವನ್ನು ಪಡ್ಕೊಳ್ಬೇಕು. ಹೌದು, ಇದು ದೇವರ ಚಿತ್ತ. ಹೌದು, ಬಹಳ ಗಂಭೀರವಾದ ಸಂಗತಿ. ಈ ಜೀವ ನಮಗೆ ಬೇರೆ ಎಲ್ಲಿಯೂ ದೊರಕುವುದಿಲ್ಲ, ಪ್ರಪಂಚದ ಎಲ್ಲಿಯೂ ದೊರಕುವುದಿಲ್ಲ. ನಿತ್ಯ ಜೀವಕ್ಕೋಸ್ಕರವಾಗಿ ಮನುಷ್ಯನು ಎಷ್ಟೋ ಹುಡುಕ್ತಾನೆ, ಕಷ್ಟಪಡ್ತಾನೆ, ಆದ್ರೆ ಅವನಿಗೆ ದೊರಕುವುದಿಲ್ಲ. ಆದ್ರೆ ಸತ್ಯವೇದ ಹೇಳುವುದೇನೆಂದ್ರೆ, ಅದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಅದು ದೊರಕುವಂತದ್ದಾಗಿದೆ. ಪಾಪವು ಕೊಡುವ ಸಂಬಳ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿರುವಂತಹ ನಿತ್ಯ ಜೀವ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ನಾವು ನಾಲ್ಕನೇದಾಗಿ ನಾವು ನೋಡುವಾಗ, ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ನಾವು ಪಾಪ ಪರಿಹಾರ ಹೊಂದುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಪಾಪದ ಪರಿಹಾರ, ಪಾಪದ ಕ್ಷಮೆ ಹೊಂದಲು ನಮ್ಮನ್ನು ದೇವರು ಕರೆದಿದ್ದಾನೆ. ಈ ಕ್ಷಮೆಯನ್ನು ನಾವು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಾವು ಹೊಂದುವಂತವರು ನಾವು ಆಗಿದ್ದೇವೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮನ್ನು ಸಕಲ ಪಾಪಗಳಿಂದ ಬಿಡಿಸಿ, ಅದು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಆತನು ಮಾಡುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆಮೇಲೆ ಐದನೇದಾಗಿ, ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಕರೆದಿದ್ದಾನೆ. ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪರಲೋಕ ರಾಜ್ಯ ಅದ್ಭುತವಾದಂತಹ ರಾಜ್ಯ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಲ್ಲ, ಈ ಲೋಕದಲ್ಲಿ ಎಷ್ಟೊಂದು ರಾಜ್ಯಗಳಿದೆ, ಆದ್ರೆ ಎಲ್ಲಿಯೂ ಸಂತೋಷವಿಲ್ಲ, ಸಮಾಧಾನವಿಲ್ಲ. ಮತ್ತೆ ಎಲ್ಲಿಯೂ ಮನುಷ್ಯನ ಆತ್ಮಕ್ಕೆ ಅವಶ್ಯಕವಾದಂತ ಒಂದು ಒಂದು ಬಿಡುಗಡೆಯಾಗಲಿ ಅಥವಾ ಒಂದು ಆಹಾರವಾಗಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅದನ್ನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಾವು ಹೊಂದುವಂತವರು ನಾವು ಆಗಿದ್ದೇವೆ. ಮತ್ತು ಕಡೆದಾಗಿ ನಾವು ನೋಡುವಾಗ, ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾನೆ. ಯಾತಕ್ಕಾಗಿ ಕರೆದಿದ್ದಾನೆ ಅಂದ್ರೆ, ನಾವು ದೇವರಿಗೆ ವಿಧೇಯರಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹೌದು, ದೇವರಿಗೆ ನಾವು ವಿಧೇಯರಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಇದೊಂದು ನಮಗೆ ದೇವರು ಕೊಟ್ಟಂತ, ದೇವರಿಂದ ನಮಗೆ ದೊರಕಿದಂತ ಒಂದು ಭಾಗ್ಯ ಅಂತ ನಾವು ಹೇಳಬಹುದಾಗಿದೆ. ಹೌದು, ದೇವರಿಗೆ ವಿಧೇಯರಾಗುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಆ ದೇವರು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸೋಣ. ನಾವು ಹೀಗೆ ದೇವರ ವಾಕ್ಯದಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡ್ಬೋದು. ಇದೇ ವಿಷಯದಲ್ಲಿ ದೇವರು ನಮ್ಮನ್ನ ಯಾತಕ್ಕೋಸ್ಕರವಾಗಿ ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಕಡೆಯದಾಗಿ ಒಂದು ಮಾತು ಹೇಳುವುದಾದ್ರೆ, ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅದ್ಭುತವಾದಂತಹ ಸಂಗತಿಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಇವತ್ತು ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ.
ಯೋಗ್ಯರಾಗಿ ನಾವು ನಡ್ಕೊಳ್ಬೇಕಾಗಿರ್ತದೆ, ರಕ್ಷಣೆ ಹೊಂದಬೇಕಾಗಿದೆ ಮತ್ತು ಸತ್ಯದ ಪರಿಜ್ಞಾನಕ್ಕೆ ನಾವು ಬರಬೇಕಾಗಿದೆ ಮತ್ತು ನಿತ್ಯ ಜೀವನ ಹೊಂದಬೇಕಾಗಿದೆ, ಪಾಪ ಪರಿಹಾರವನ್ನು ಹೊಂದಬೇಕಾಗಿದೆ, ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕಾಗಿದೆ. ಇಂತಹ ಒಂದು ಭಾಗ್ಯಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಮಾಡೋಣ. ಈ ಸಂದರ್ಭದಲ್ಲಿ ನಮ್ಮ ಆದ್ಯ ಕರ್ತವ್ಯ, ನಾವು ಮಾಡ್ಬೇಕಂತ ಅತಿ ಅವಶ್ಯಕವಾದಂತ ಸಂಗತಿ ಅದೇನೆಂದ್ರೆ ಈ ದೇವರ ಕರೆಗೆ ನಾವು ಓಡಬೇಕಾಗಿದೆ. ದೇವರು ಅಬ್ರಹಾಮನನ್ನು ಕರೆದನು, ನೀನು ನಿನ್ನ ಸ್ವಂತ ಜನರನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ ಅಬ್ರಹಾಮನನ್ನು ಕರೆದನು. ಆಗ ಅಬ್ರಹಾಮನು ಆತನು ತಕ್ಷಣವೇ ದೇವರ ಕರೆಗೆ ಆತನು ವಿಧೇಯನಾದನು. ಹೌದು, ಆತನು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿದನು. ಅಲ್ಲಿ ಜನರ ಒಂದು ಪರಿಚಯ ಅವನಿಗಿಲ್ಲ, ಭಾಷೆಯ ಪರಿಚಯ ಇಲ್ಲ, ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ಸಂಗತಿಗಳ ಪರಿಚಯ ಇಲ್ಲ. ಆದ್ರೂ ಕೂಡ ದೇವರ ಕರೆಗೆ ಆತನು ವಿಧೇಯನಾಗಿ ಆತನು ಹೊರಟು ಹೋದನು. ಇವತ್ತು ನಾವು ಕೂಡ ದೇವರ ಕರೆ ಬಹಳ ಅದ್ಭುತವಾದಂಥದ್ದು. ಎರಡನೇ ವಿಷಯಕ್ಕೆ ನಾನು ಬರ್ತೇನೆ. ಅದೇನೆಂದ್ರೆ ದೇವರ ಕರೆ ಇದು ಬಹಳ ವಿಶೇಷವಾದಂತ ಸಂಗತಿಯಾಗಿದೆ. ವಚನ ಹೀಗೆ ಹೇಳ್ತದೆ, ನಾವು 3ನೇ ವಚನದಲ್ಲಿ ಹೀಗೆ ಓದ್ತೇವೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ರು ಸಹಿಸಿಕೊಳ್ಳಿರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದುವಂತವರು ನಾವು ಆಗಿದ್ದೇವೆ. ಈ ಭಾಗವನ್ನ ನಾನು ಮೊದಲಿಂದ ನಾನು ಓದುವಾಗ ಅದನ್ನ ಮೊದಲಿಂದ ನಾನು ಒಂದ್ಸಾರಿ ಓದ್ಬಿಡ್ತೇನೆ. ಏನಂದ್ರೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ ನಾವು ಓದಿದೆವು. ಈಗ ಎರಡನೇ ವಿಷಯಕ್ಕೆ ನಾನು ಬರ್ತೇನೆ. ಅದೇನೆಂದ್ರೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಎಂಬುದಾಗಿ ನಾವು ಓದ್ತೇವೆ. ಇದು 2ನೇ ವಚನದಲ್ಲಿ ಬರೆಯಲ್ಪಟ್ಟಂತಹ ಭಾಗ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ಬರೆಯಲ್ಪಟ್ಟಂತಹ ವಾಕ್ಯ ಇದು. ನೀವು ಪೂರ್ಣ ವಿನಯ ಸಾತ್ವಿಕತ್ವ, ಬಹಳ ಅದ್ಭುತವಾದಂತಹ ಒಂದು ಸಂಗತಿ. ವಿನಯ, ಬಹಳ ದೀನತೆ ಉಳ್ಳಂಥವರು. ಆಮೇಲೆ ಸಾತ್ವಿಕತ್ವ ಅಂದ್ರೆ, ಸಾತ್ವಿಕತ್ವ ಅಂತ ಹೇಳುವಾಗ ಅದರ ಅರ್ಥ ಏನಂದ್ರೆ, ಮೋಶೆ, ದೇವರು ಮೋಶೆಯನ್ನು ಕರೆದಂತ ಸಂದರ್ಭದಲ್ಲಿ ನಾವು ಹೀಗೆ ನಾವು ಓದ್ತೇವೆ. ಏನಂದ್ರೆ, ಯಾಜಕ ಅರಣ್ಯಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ಮೋಶೆ ಕುರಿತಾಗಿ ನಾವು ಓದ್ತೇವೆ. ಅದೇನೆಂದ್ರೆ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಎಂಬುದಾಗಿ ಓದುತ್ತೇವೆ. ಇದೇ ಭಾಗವನ್ನ ಈಗ ನಾವು ಈ ಭಾಗದಲ್ಲಿ ಓದ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಏನಂದ್ರೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ನೀವು ವಿಧೇಯರಾಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಪೂರ್ಣ ವಿನಯ ಸಾತ್ವಿಕತ್ವ. ಅದಕ್ಕೆ ಮೋಶೆ ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತಾ ಬಂದೆ. ಮೋಶೆ ಅವನು ಈ ಭೂಲೋಕದಲ್ಲಿ ಇದ್ದಾಗ ಅವನು ಒಬ್ಬ ಬಹು ಸಾತ್ವಿಕ ಮನುಷ್ಯನಾಗಿದ್ದನು. ಹಿ ವಾಸ್ ಎ ಮೀಕ್ ಪರ್ಸನ್ ಎಂಬುದಾಗಿ ನಾವು ಓದುತ್ತೇವೆ. ಹೌದು, ಇವತ್ತು ನಾವು ನಮ್ಮ ಜೀವಮಾನದಲ್ಲಿ ನಾವು ನಮ್ಮ ಸಭೆಗಳಲ್ಲಿ ಒಂದು ಐಕ್ಯತೆ, ಒಂದು ಅನ್ಯೋನ್ಯತೆ, ಒಂದು ಹೊಂದಾಣಿಕೆ, ಇದನ್ನ ನಾವು ಸಂಪಾದಿಸಬೇಕಾದ್ರೆ ಈ ಎಲ್ಲಾ ಸಂಗತಿಗಳನ್ನ ನಾವು ಅಭ್ಯಾಸ ಮಾಡಬೇಕಾಗಿದೆ. ಇದನ್ನ ಅನುಸರಿಸಿ ನಡೆಯಬೇಕಾಗಿದೆ. ಅದೇನೆಂದ್ರೆ, ನಾವು ಏನಪ್ಪಾ ಅಂದ್ರೆ ಸಾತ್ವಿಕತ್ವಗಳಿಂದಲೂ ಮತ್ತು ನಾವು ಮನೋಭೀತಿಯಿಂದಲೂ ಮತ್ತು ದೇವರಿಗೆ ನಾವು ವಿಧೇಯರಾಗಿ ನಾವು ನಡ್ಕೊಳ್ಳುವಂತ ಒಂದು ಅವಶ್ಯಕತೆ
ನಮಗೆ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೋಶೆ ಕುರಿತಾಗಿ ಈಗ ತಾನೇ ನಾವು ಓದಿದಂತಹ ಭಾಗ ಏನೆಂದ್ರೆ, ಮೋಶೆ ಈ ಭೂಲೋಕದಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಈ ವಾಸ್ ಎ ಮೀಕ್ ಪರ್ಸನ್. ಅಂದ್ರೆ ಏನರ್ಥ? ಮೋಶೆ ಅಷ್ಟೊಂದು ಬಲಹೀನನಾದಂತ ಒಬ್ಬ ವ್ಯಕ್ತಿಯೋ ಎಂಬುದಾಗಿ ನಾವು ಎಂದಿಗೂ ಯೋಚನೆ ಮಾಡಬಾರ್ದು. ಹೌದು, ಅವನೊಬ್ಬ ಬಲಹೀನಾಗಿದ್ದ, ಆದ್ರೆ ಅವನು ದೇವರ ದೃಷ್ಟಿಯಲ್ಲಿ ಒಬ್ಬ ಬಲಶಾಲಿಯಾದಂತ ಒಬ್ಬ ಮನುಷ್ಯನಾಗಿದ್ದ. ಅಂದ್ರೆ ಮೀಕ್ ಪರ್ಸನ್ ಅಂತ ಹೇಳುವಾಗ ಈಸ್ ನಾಟ್ ಎ ವೀಕ್ ಪರ್ಸನ್. ಒಬ್ರು ಹೀಗೆ ಹೇಳಿದ್ದಾರೆ, ಮೀಕ್ ಪರ್ಸನ್ ಈಸ್ ನಾಟ್ ಎ ವೀಕ್ ಅಂತ. ಅಂದ್ರೆ ಸಾತ್ವಿಕ ಮನುಷ್ಯನು ಅವನು ಬಹಳ ಬಲಹೀನನು ಎಂಬುದಾಗಿ ಅಲ್ಲವೇ ಅಲ್ಲ, ಅವನು ಬಹಳ ಬಲಶಾಲಿಯಾದಂತ ಮನುಷ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಮ್ಮ ಸಭೆಯಲ್ಲಿ ಈ ಒಂದೇ ಐಕ್ಯತೆ, ಅನ್ಯೋನ್ಯತೆ, ಇದನ್ನ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಜೀವಿಸಬೇಕಾದ್ರೆ ನಾವು ಕೂಡ ಏನಂದ್ರೆ ಸಾತ್ವಿಕರು ಆಗಿರ್ಬೇಕು. ಅದೇ ಸಂದರ್ಭದಲ್ಲಿ ಬಲಶಾಲಿಗಳು ಕೂಡ ನಾವು ಆಗಿರಬೇಕಾಗಿರ್ತದೆ. ಇದು ನಮ್ಮ ಆದ್ಯ ಕರ್ತವ್ಯವೂ ಇದು ಆಗಿರ್ತದೆ. ಬಲಶಾಲಿ ಅಂತ ಹೇಳುವಾಗ ಅದರ ಅರ್ಥವೇನು? ಒಂದು ಆತ್ಮೀಕ ವಿಷಯದಲ್ಲಿ, ಇಟ್ಸ್ ನಾಟ್ ಎನ್ ಫಿಸಿಕಲ್ ಸ್ಟ್ರೆಂಗ್ತ್ ಬಗ್ಗೆ ಇದು ಮಾತನಾಡುವುದಿಲ್ಲ ದೇವರ ವಾಕ್ಯ. ಆದ್ರೆ ಆತ್ಮೀಕವಾದಂತಹ ಬಲ, ಇವತ್ತು ನಮಗೆ ಆತ್ಮೀಕವಾದಂತಹ ಬಲ ನಮಗೆ ಇಲ್ಲದೆ ಹೋದ್ರೆ ನಾವು ಬಹಳ ಬಲಹೀನರಾಗಿ ಲೋಕವನ್ನು ಅನುಸರಿಸಿ ಪಾಪದಲ್ಲಿ ನಾವು ಹಿಂಜಾರಿ ನಾವು ಹೊರಟೋಗ್ಬಿಡ್ತೇವೆ. ಆದ್ರೆ ನಮಗೆ ಬಹಳ ಅತಿ ಅವಶ್ಯಕವಾದದ್ದು ಯಾವುದಂತ ಹೇಳುವಾಗ ನಾವು ಬಹಳ ಸಾತ್ವಿಕತೆ, ಇದು ನಮಗೆ ಬಹಳ ಅತಿ ಅವಶ್ಯಕವಾಗಿದೆ. ಇದು ನಮಗೆ ಎಲ್ಲಿ ಸಿಗ್ತದೆ? ಇದು ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮಗೆ ಸಿಗ್ತದೆ. ದೇವರ ವಾಕ್ಯದ ಮುಖಾಂತರವಾಗಿ ನಮಗೆ ದೊರಕುತ್ತದೆ. ನಾವು ಈ ಭೂಲೋಕದಲ್ಲಿ ಮೋಶೆ ಹಾಗೆ ಸಾತ್ವಿಕರಾಗಿ ಈ ಬಲಶಾಲಿಗಳಾಗಿ ನಾವು ಜೀವಿಸ್ಬೇಕಾದ್ರೆ ನಮಗೆ ಪರಿಶುದ್ಧಾತ್ಮನ ಬಲ ಮತ್ತು ಅದರ ಜೊತೆಯಲ್ಲಿ ವಾಕ್ಯದ ಬಲ, ದೇವರ ವಾಕ್ಯದ ಬಲ. ಯಾವ ವ್ಯಕ್ತಿ ಪರಿಶುದ್ಧಾತ್ಮನ ಬಲ, ವಾಕ್ಯದ ಬಲದಲ್ಲಿ ಅವನು ಜೀವಿಸ್ತಾನೋ, ನಡೀತಾನೋ, ಅವನಿಗಿಂತ ಬಲಶಾಲಿ ಬೇರೆ ಯಾರು ಇಲ್ಲವೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ಸಭೆ ಬಹಳ ಅನ್ಯೋನ್ಯತೆ ಪ್ರೀತಿಯಲ್ಲಿ ಅದು ಸ್ಥಿರವಾಗಿ ಅದು ಮುಂದುವರಿಯಬೇಕಾದ್ರೆ ಒಂದು ಸಾತ್ವಿಕತೆ ಬಹಳ ಪ್ರಾಮುಖ್ಯ. ಮೋಶೆಯ ಹಾಗೆ ನಾವು ಕೂಡ ಆಗುವಂತವರು ನಾವು ಆಗಬೇಕಾಗಿರ್ತದೆ. ಆಗ ಸಭೆ ನಿಜವಾಗಿಯೂ ಸಭೆಯಲ್ಲಿ ಒಂದೇ ಐಕ್ಯತೆ, ಅನ್ಯೋನ್ಯತೆ ಅದು ನೆಲೆಸುವುದರಲ್ಲಿ ಯಾವುದೇ ವಿಧವಾದಂತ ಸಂದೇಹ ಇಲ್ಲ. ಆಮೇಲೆ ಮುಂದಕ್ಕೆ ನಾನು ಹೋಗ್ತೇನೆ. ಅದೇನಂತ ಹೇಳುವಾಗ ವಾಕ್ಯದಲ್ಲಿ ಈಗ ತಾನೇ ನಾವು ಓದಿದೆವು. ಅದೇನಂದ್ರೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ಮತ್ತೆ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿರಬೇಕು. ಸಭೆಯಲ್ಲಿ ಒಂದೇ ಅಭಿಪ್ರಾಯ, ಒಂದೇ ಐಕ್ಯತೆ, ಒಂದೇ ಮನೋಭಿಲಾಷೆ, ಇದೆಲ್ಲ ವಾಸ ಮಾಡಬೇಕಾದ್ರೆ ಅದು ಅಷ್ಟು ಸುಲಭವಾದಂತ ಒಂದು ಸಂಗತಿ ಅಲ್ಲ. ಅದು ದೇವರ ವಾಕ್ಯ, ಪರಿಶುದ್ಧಾತ್ಮ ಇವೆಲ್ಲವುಗಳಿಂದ ನಾವು ತುಂಬಿದಂಥವರಾಗಿರಬೇಕು. ಮತ್ತು ನಾವು ಒಂದು ವೇಳೆ ನಾವು ದೈಹಿಕವಾದ ರೀತಿಯಲ್ಲಿ ಬಲಹೀನರಾಗಿದ್ರು ಕೂಡ ನಾವು ಆತ್ಮಿಕವಾಗಿ ಅಂದ್ರೆ ದೇವರ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಾವು ಸಂಸೋನನನ್ನು ನೋಡ್ತೇವೆ. ಸಂಸೋನಿಗೆ ದೇವರು ಎಷ್ಟೊಂದು ದೈಹಿಕವಾದ ಬಲವನ್ನು ಆತನು ಕೊಟ್ಟ. ಅವನ ಜೀವಿತವನ್ನು ನಾವೆಲ್ಲರೂ ಓದಿದ್ದೇವೆ, ನಮಗೆಲ್ಲ ಗೊತ್ತುಂಟು. ಆದ್ರೆ ಇವತ್ತು ಆ ದೈಹಿಕವಾದ ಬಲ ನಮಗೆ ಬೇಡ, ಅದರ ಅವಶ್ಯಕತೆ ನಮಗಿಲ್ಲ. ಸ್ವಲ್ಪ ಮಟ್ಟಿಗೆ ಬೇಕಷ್ಟೇ, ಸ್ವಲ್ಪ ಮಟ್ಟಿಗೆ. ಆದ್ರೆ ಇವತ್ತು ವಿಶ್ವಾಸಿಗಳಾದ ನಮಗೆ, ಸಭೆಗೆ ಬೇಕಾದದ್ದು ಯಾವುದು ಅಂತ ಹೇಳುವಾಗ ಆತ್ಮೀಕ ಬಲ. ಈ ಆತ್ಮೀಕ ಬಲವನ್ನು ನಾವು ಎಲ್ಲಿಂದ ಹೊಂದ್ತೇವೆ ಅಂದ್ರೆ ಪರಿಶುದ್ಧಾತ್ಮನಿಂದಲೇ ನಾವು ಹೊಂದುವಂತವರು ನಾವು ಆಗಿರ್ತೇವೆ. ಆಮೇಲೆ ದೇವರ ವಾಕ್ಯದಿಂದ ನಾವು ಹೊಂದುವಂತವರು ನಾವು ಆಗಿರ್ತೇವೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ನೀವು ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ರು ಸಹಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ
ನಮಗೆ ಅದು ಬೋಧನೆ ಮಾಡುವಂತದ್ದಾಗಿದೆ. ನೀವು ಪ್ರೀತಿಯಿಂದ ಒಬ್ಬರನ್ನೊಬ್ರು ಸಹಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಕೇಳ್ತದ ಬ್ರದರ್? ನನ್ನ ವಾಯ್ಸ್ ಕೇಳ್ತಾ ಇದ್ದ? ಕೇಳ್ತಾ ಇದ್ದ. ಕೇಳ್ತದೆ. ಓಕೆ. ಒಬ್ಬರನ್ನೊಬ್ರು ಸಹಿಸಿಕೊಳ್ಬೇಕು. ಈ ಸಹಿಸುವಂಥದ್ದು ಬಹಳ ಕಷ್ಟ. ಒಂದು ಸಭೆಯಲ್ಲಿ ಸಹಿಸಿಕೊಳ್ಳುವುದು ಬಹಳ ಕಷ್ಟ, ಒಂದು ಕುಟುಂಬದಲ್ಲಿಯೂ ಕೂಡ ಸಹಿಸಿಕೊಳ್ಳುವುದು ಬಹಳ ಕಷ್ಟ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರ ಒಂದು ಕೊಡುವಂತ ಒಂದು ದೇವರ ವಾಕ್ಯದ ಆಧಾರದಿಂದ ನಾವು ಸಹಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಸಹಿಸಿಕೊಳ್ಳುವಂಥದ್ದು, ಒಬ್ಬರನ್ನೊಬ್ಬರು ನೋಡಿದ್ರೆ ಕೆಣಕುವಂಥದ್ದಾಗ್ಲಿ, ಕೋಪ ಮಾಡ್ಕೊಳ್ಳುವಂಥದ್ದಾಗ್ಲಿ, ಚಾಡಿ ಹೇಳುವಂಥದ್ದಾಗ್ಲಿ, ಈ ಸಂಗತಿಗಳನ್ನ ಸಾಮಾನ್ಯವಾಗಿ ಹೊರಗಡೆ ನಾವು ನೋಡ್ತೇವೆ, ಆದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ಪ್ರೀತಿಯಿಂದ ಒಬ್ಬರನ್ನೊಬ್ರು ಸಹಿಸ್ಕೊಳ್ರಿ. ಆ ಸಹಿಸಿಕೆ ಬೇಕಾದ್ರೆ ನಮಗೆ ಬಹಳ ಪ್ರೀತಿ ಬಹಳ ಅತಿ ಅವಶ್ಯಕವಾಗಿದೆ. ನಾವು ಇತರರನ್ನು ನಾವು ಪ್ರೀತಿಸಬೇಕಾಗಿದೆ. ಪ್ರೀತಿ ಯಾವಾಗ್ಲೂ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಬಹಳಷ್ಟು ಮಹತ್ತರವಾದಂತ ಒಂದು ಶಕ್ತಿ ಇದೆ. ನಾವು ಮೊದಲನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. ಸೊ ಆದ್ದರಿಂದ ಈಗ ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಬಹಳ ಅತಿ ಅವಶ್ಯಕವಾದದ್ದು ಅಂದ್ರೆ ಹೊಂದಾಣಿಕೆ, ಒಬ್ಬರನ್ನೊಬ್ರು ಸಹಿಸಿಕೊಳ್ಳುವಂಥದ್ದು. ಇವತ್ತು ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ನಾವು ಓದುವಂತ ಭಾಗ. ಇದನ್ನ ನಾವು ತಿರುಗಿ ಅದನ್ನ ಓದ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ಬಿಡ್ತೇನೆ. ಅದೇನೆಂದ್ರೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಶಕ್ತರಾಗುವಿರಿ. ದೇವರು ಈ ವಾಕ್ಯಗಳನ್ನ ನಮ್ಮೆಲ್ಲರಿಗೆ ಹೇಳುವಾಗಿ ಆಶೀರ್ವದಿಸಿಕೊಳ್ಳಲಿ. ಆಮೇನ್.